ತಪ್ಪಲ್ಲ ಅಂತ ಹೇಳಿ ನಾನು ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಅಧ್ಯಕ್ಷರೇ, ನಾನಿಲ್ಲಿ ಭಾವಚಿತ್ರ ನೋಡಿದೆ, ನಿಮ್ಮ ತಲೆಯ ಮೇಲೆ ಇರುವಂಥ ಬಸವೇಶ್ವರವರ ಭಾವಚಿತ್ರ. ಇದು ಸರಿ ಇಲ್ಲ. ಹಿಂಗೆ ಆಶೀರ್ವಾದ ಮಾಡುವ ಕೈ ಇದೆ, ಅವ್ರ ಆಶೀರ್ವಾದ ಮಾಡುವ ಕೈ ಎಲ್ಲೂ ಇಲ್ಲ ಬಸವೇಶ್ವರದು. ಅವರು ವಚನಗಳನ್ನು ಬರೆಯೋದನ್ನ ಇತ್ತೀಚಿನ ದಿನಮಾನಗಳಲ್ಲಿ ಬರ್ಕೊಂಡಿದ್ದಾರೆ. ಆದ್ರೆ ಇರೋದು ತಲೆಯ ಮೇಲಿನ ಕಿರೀಟ ಇದ್ದಿದ್ದೆ. ಇಲ್ಲಿ ದಯವಿಟ್ಟು ಅದನ್ನ ತಲೆಯ ಮೇಲಿನ ಇರುವಂತ ಕಿರೀಟವನ್ನೇ ಹಾಕಿಸಿ ಅದ್ರ ಬಗ್ಗೆ ಚರ್ಚೆ ಮಾಡಿ. ನಾನು ಹೇಳಿದ ತಕ್ಷಣ ನೀವು ಮಾಡಿ ಅಂತ ನಾನು ಹೇಳಲ್ಲ. ಯಾಕೆ ಹೇಳ್ತೀರಿ? ಕರೆಕ್ಟ್. ನೀವು ಉತ್ತಮ ಸಲಹೆ ಕೊಟ್ಟಿದ್ರಿ. ನನಗೆ ಒಂದೇ ಬೇಸರ ಏನಂತ ಹೇಳಿದ್ರೆ, 5-6 ವರ್ಷಗಳು ನೀವು ಬರ್ತಾ ಇದ್ರಿ ಅಸೆಂಬ್ಲಿಗೆ, ಇದನ್ನ ಆಗಲ್ಲ ಹೇಳ್ತಿದ್ರೆ ರೆಡಿ ಮಾಡಿ ಕೊಡ್ತಿದ್ದೆ ಅಲ್ಲ. ಸಂದರ್ಭ ಬಂದಿದೆ, ಸಲಹೆ ಕೊಡ್ತಾರೆ. ಸಂದರ್ಭ ಬಂದಿದೆ, ನಾನು ಮಾತಾಡ್ತಾ ಇದ್ದೇನೆ, ಬದಲಾವಣೆ ಮಾಡಿ. ಮತ್ತು ಅದ್ರ ಜೊತೆಗೆ ಅಧ್ಯಕ್ಷರೇ, ಮಹಾತ್ಮ ಗಾಂಧೀಜಿಯವ್ರ ಫೋಟೋನು ಮೇಲೆ ಹಾಕ್ಸ್ಬೇಕಾಗುತ್ತೆ. ಇಟ್ ಇಸ್ ಅನ್ಪ್ರೆಸಿಡೆಂಟೆಡ್. ಮಾಡಿ ಅಲ್ಲ, ಇದೀಗ ನಿಮ್ಮ ಪ್ರಶ್ನೆ ಯಾಕೆ ಸಲಹೆ ಕರೆಕ್ಟ್ ಇಲ್ಲ, ನನ್ನ ತಲೆ ಬಿಸಿ ಮಾಡುವಂತ ಪ್ರಶ್ನೆ ಸಲಹೆ ಕೊಡ್ತಾ ಇದ್ದೀನಿ. ಈಗ ನೀವೇನ್ ಹೇಳ್ತೀರಿ? ಬಸವನಿಗೆ ಮೇಲೆ ಮಹಾತ್ಮ ಗಾಂಧೀಜಿ ಹಾಕಿ ಅಂತ ಹೇಳಿ ನಾ ಹಾಕಿದ ತಕ್ಷಣ ಇನ್ನೊಬ್ಬ ಸ್ಟಾರ್ಟ್ ಮಾಡ್ತಾರೆ. ಅದನ್ನ ಹೇಳಲೇ ಇಲ್ಲ, ನಾನು ಹೇಳಲೇ ಇಲ್ಲ. ನನ್ನ ಮಾತನ್ನ ಅರ್ಥ ಮಾಡಿ. ಮಹಾತ್ಮ ಗಾಂಧೀಜಿ ಅವ್ರ ಫೋಟೋನು ಮೇಲೆ ಹಾಕ್ಸಿ ಅಂತ ಹೇಳಿದೆ, ಬಸವಣ್ಣವ್ರ ಫೋಟೋ ತೆಗೀರಿ ಅಂತ ನಾನು ಹೇಳಲಿಲ್ಲ. ಮೇಲೆ ಅಂದ್ರೆ ಮಹಾತ್ಮ ಗಾಂಧೀಜಿ ಅವ್ರ ಫೋಟೋನು ಮೇಲೆ ಹಾಕಿ. ಚರ್ಚೆ ಉಳಿದಿದ್ದಿಂದ ಮತ್ತೆ ಯಾವ್ದು ಫೋಟೋ ಅಲ್ಲ, ಯಾಕಂದ್ರೆ ಸರಿಯಲ್ಲ. ಆಯ್ತು ಸರ್, ನಾನು ಇದ್ದೇನಲ್ಲ ನೋಡಿ ಐ ಆಮ್ ಟಾಕಿಂಗ್ ಅಬೌಟ್ ದ ಪಾರ್ಲಿಮೆಂಟರಿ ಪ್ರೊಸೀಜರ್. ಯು ಟಾಕ್ ಪ್ರಾಕ್ಟಿಕಲಿ ಅಷ್ಟೇ. ನಾನು ಐ ಆಮ್ ಟಾಕಿಂಗ್ ಪ್ರಾಕ್ಟಿಕಲಿ. ನಾನೇನ್ ಹೇಳ್ತೇನೆ, ಬಸವಣ್ಣವರ ಫೋಟೋ ಪಕ್ಕದಲ್ಲಿನೇ ಆಯ್ತು ನೀವು ಮೇಲೆ ಹಾಕ್ಸಿ. ಯಾಕಂದ್ರೆ ಬಿಕಾಸ್ ಆಫ್ ದ ಪಾರ್ಲಿಮೆಂಟರಿ ಡೆಮಾಕ್ರಸಿಯಲ್ಲಿ ನಾವು ಸಮಿತಿ ಮಾಡಿ ಆಯ್ತು. ಸಲಹೆ ಕೊಡ್ತು ನಿಮ್ಗೆ. ದೇ ಶುಡ್ ಅಂಡರ್ಸ್ಟ್ಯಾಂಡ್ ದಿ ಪಾರ್ಲಿಮೆಂಟರಿ ಪ್ರೊಸೀಜರ್. ನಾನು ಹೇಳಿದ್ದು ಹಿಂಗಿದೆ ಅಂತ ಅಷ್ಟೇ ಹೇಳಿದೆ. ಮಾಡ್ಲಿಕ್ಕೆ ಕಷ್ಟ ಅಲ್ಲ, ಇಲ್ಲಿ ಕಷ್ಟ ಏನಿಲ್ಲ. ಬಸವೇಶ್ವರ ಫೋಟೋ ಪಕ್ಕದಲ್ಲೇ ಹಾಕಿ. ಇದು ನನ್ನ ಸಲಹೆ. ಬಸವೇಶ್ವರ ಫೋಟೋವನ್ನ ದಯಮಾಡಿ ಅದು